ಗೊತ್ತಲೇ ಗೊತ್ತಾ ಆ ಎಲೆಕ್ಷನ್ಗೋಸ್ಕರ ಬರೀ ಕಾಲಲ್ಲಿ ಓಡಾಡಿ ಓಡಾಡಿ ಕಾಲಲ್ಲಿ ಎಪ್ಪು ಕಟ್ಕೊಂಡ್ಬಿಟ್ಟಿತ್ತು ನನ್ ಮಕ್ಕಳನ್ನ ಮೂರ್ನವ್ರು ಒಂದೇ ಒಂದು ಹೋಟೆಲ್ ನನ್ ಸೋಲ್ಸ್ಬಿಟ್ರು ನನ್ ಮನೇನ ಹಾಳು ಮಾಡ್ಬಿಟ್ರಲ್ಲೋ. ಗೊತ್ತು ಚೆನ್ನಾಗ್ ಗೊತ್ತು. ಬಾರಿ ಗನದಾರಿ ಕೆಲ್ಸ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ಬಡವ ನೀನ್ ಮಡಗ್ದಂಗಿರುವಂತ ಸಾರಿ ಬಡ್ಕೊಂಡೆ. ನನ್ ಮಾತ್ ಎಲ್ ಕೇಳ್ತೀರಾ? ಆ ರಾಜಕೀಯ ಕೈ ಹಾಕಿ ಈಗ ತಲೆ ಮೇಲೆ ಟವಲ್ ಹಾಕೊಂಡ್ ಕೂತಿದ್ದೀರಾ. ಆ ಕಾಳಮ್ಮ ದೇವ್ರು ಮೈ ಮೇಲೆ ಬಂದ್ ಹೇಳಿದ್ಲು ಇದೆಲ್ಲ ಆಗ್ ಬರಲ್ಲ ಅಂತ. ಎಲ್ ಕೇಳ್ತೀರಾ ನನ್ ಮಾತು? ನಾನ್ ಹೊಟ್ಟೆ ಉರಿಸ್ತಿದ್ದೀರಾ? ಅವಾಗಿಂದ ನೋಡ್ತಾ ಇದ್ದಾರೆ ಒಂದೇ ಸಮಯ ಏನ್ ನಿಮ್ಮ ಅಪ್ಪನ ಮನೆ ಅಂತ ತಂದ ಹಾಕಿದ್ಯಾ ಎಲೆಕ್ಷನ್ ಸೋಲಕ್ಕೆ? ನಮ್ಮಪ್ಪ ಕತ್ತರಿಸಿದಪ್ಪ ತಂದ ಹಾಕಿರೋದು. ಅವನ್ ದುಡ್ಡು ಸೋತಿದ್ದೀನಿ ಏನೋ ಬಾಯಿದಂತ ವಟ 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 ಅಂತ ಹೊಡ್ಕೊಂತಾಳೆ. ಹೊಡೆದ್ ಸಾಯಿಸ್ಬಿಡ್ತೇನೆ ನೀನ್. ಏನ್ ನಿಮ್ಮ ಅಪ್ಪನ ಮನೆ ತಂದ ಹಾಕಿದ್ಯಾ ಸೋಲಕ್ಕೆ? ನಮ್ಮಪ್ಪನ ಮನೆ ನಾನ್ ಸೋತಿದ್ರಿ ಏನಂತ ನೋಡೋಳು. ನಾವು ಕೂತ್ಕೊಳ್ಳೋಣ ಹೆಂಗಸ್ರ ಮುಂದೆ ಏನು ಉತ್ತರ ಪೋರ್ಸ ಒಲೆ ಮುಂದೆ ಕೂತ್ಕೊಳ್ಳೋಣ. ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕತಿಯೇ? ದೊಡ್ಡವ್ರು ಹೇಳಿಲ್ವಾ ಸೋಲೆ ಗೆಲುವಿನ ಮೆಟ್ಟಿಲ್ಲು ಅಂತ? ಆಗೋದಿಲ್ಲ ಒಳ್ಳೇದಕ್ಕೆಪ್ಪ. ಏನಪ್ಪ ಒಳ್ಳೇದಾಯ್ತು? ಏನು ಒಳ್ಳೇದಾಯ್ತು? ಲಕ್ಷಾಂತರ ರೂಪಾಯಿ ದುಡ್ಡು ತಂದು ನೀರ್ ಸುಡ್ದಂಗ್ ಸುಡ್ದನಲ್ಲೋ ಎಲ್ಲ ಹಾಳಾಗೋಯ್ತು. ಅದೇನೋ ಗೆದ್ಬಿಟ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ದೊಡ್ಡದಾಗ ಭಾಷಣ ಮುಗಿದೆ. ಏನಾಯ್ತು? ನನ್ ಮನೆ ಹಾಳಾಗೋಯ್ತು ಅಷ್ಟೇ. ನಾನು ಹೇಳಿದ್ದು ಗೆದ್ರೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ. ನಿಂಗೆ ಗೆಲ್ಲೇ ಇಲ್ವಲ್ಲ. ಆ ಬೋರೇಗೌಡ ಅವನಲ್ಲಣ್ಣ, ಆ ಕಳ್ಳನ್ ಮಗ ಎಲ್ರು ಎಂಡದಲ್ಲಿ ಮುಳುಗಿಸ್ಬಿಟ್ಟವನೆ. ಎಂಡದಲ್ಲಿ ಮುಳುಗಿಸ್ದವನು ಹೆಸರು ಉಳಿತು, ನನ್ನ ಹೆಸರು ಮಣ್ಣಾಯ್ತು ಅಷ್ಟೇ. ಅಯ್ಯ ಈಗ ಅದೆಲ್ಲ ಹೋಗ್ಲಿ ಬಿಡು. ಈಗ ಅಂಬರೀಷ್ ಅಣ್ಣ ಯಾರು? ಅಂಬರೀಷ್ ಅಣ್ಣ ಯಾರು ಅಂತ ಕೇಳಿಯಾ? ಜನ ಊತ ಹಾಕ್ಬಿಡ್ತಾರೋ ಕೇಳಿಸ್ಕೊಂಡ್ರೆ? ನಾನು ಹಂಗಲ್ಲಣ್ಣ ಕೇಳುದು. ಅಂಬರೀಷ್ ಅಣ್ಣ ಬಂದದ್ದು, ಹೆಸರು ಮಾಡದ್ದು, ಜನ ಸಂಪಾದನೆ ಮಾಡದ್ದು ಎಲ್ಲ ಪಿಕ್ಚರ್ ಆಕ್ಟ್ ಮಾಡಿದ್ಮೇಲೆ ತಾನೆ ಆಮೇಲೆ ರಾಜಕೀಯಕ್ಕೆ ಬಂದದ್ದು. ಅದಕ್ಕೇನೀಗ ನೀವು ಯಾಕೊಂದ್ ಪಿಕ್ಚರ್ ಮಾಡಬಾರ್ದು? ಎದುರು ಸೋದ್ಬಿಡ್ತೀನಿ. ಮನೆ ಐಡಿಯಾ ಎಲ್ಲ ಕೊಡ್ಬೇಡಿ ಎಂದು ರಾಜಕೀಯ. ನಿಮ್ ಮನೇಲೇನೋ ಒಂದೆರಡು ತನ್ನ ತಿಂದೀವ್ನಿ, ಆ ಋಣ ತೀರ್ಸಕ್ ಹೇಳ್ತಾರದು. ಪಿಕ್ಚರ್ ಮಾಡಿದ್ರೆ ಹೆಸರು ಬರ್ತದ ಕಣ. ಏನೋ ಹುಳ ಬಿಡ್ತಾವನಲ್ಲ. ಸಿನಿಮಾ ಮಾಡಿದ್ರೆ ಹೆಸರು ಆಯ್ತದ? ಈಗ ಎಷ್ಟೋ ಜನ ಹೆಸರು ಮಾಡಕ್ಕೆ ಪಿಕ್ಚರ್ ತೆಗಿತಾವ್ರೆ. ಅದೇಂಗ್ಲಾ? ನೀನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರೆ ಬರೀ 20 ಮಾತ್ರ ಹೆಸರಾಯ್ತಿದ್ದೆ. ಅದೇ ಒಂದ್ ಪಿಕ್ಚರ್ ಮಾಡ್ಬಿಟ್ಟು ಗೆದ್ರೆ ಕರ್ನಾಟಕದ ಮೂಲೆ ಮನೇಲೂ ನಿನ್ನ ಹೆಸರು ಹರಿದಾಡೋಯ್ತದೆ. ಆಮೇಲೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಏನು MLA MP ಯಾವ್ದು ಬೇಕಾ ರಾಜಾರೋತ್ಸವ ನಿಂತ್ಕ ಗೆಲ್ಬೋದು. ಹಂಗೇನ್ಲಾ? ದಿಟ್ವೇನ್ಲಾ? ಏ ಸರಿಯಾಗಿ ಹೇಳ. ಬೇಡ ಸುಮ್ನಿರ್ಲಾ. ಈ ಸಿನಿಮಾದು ಗಂಧ ಗಾದಿ ಗಾಳಿ ನಮಗೇನು ಗೊತ್ತಿಲ್ಲ. ಅದ್ಯಾಕೆ ಏನು ಗೊತ್ತಿಲ್ದವ್ರ ಪಿಕ್ಚರ್ ಈಗ ಕಿತ್ಕ ಹೋಯ್ತಿರೋದು. ಕಾಣ ನನ್ ಮಾತ್ ನಿಜ. ನೀನೇನ್ ತಲೆ ಕೆಡ್ಸ್ಕೊಬೇಡ. ನೀನ್ ಅನ್ನೋ ಮಿಕ್ಕಿದೆಲ್ಲ ನಾನ್ ನೋಡ್ಕತೀನಿ. ಇಷ್ಟೆಲ್ಲ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ಅಂದ್ರೆ ಹೆಂಗ್ಲಾ? ಲೇ, ಅಂಬರೀಷ್ ಅಣ್ಣನ ಮೇಲೆ ಬಾರ್ ಹಾಕ್ಬಿಟ್ಟು ಒಂದು ಸಿನಿಮಾನ ತೆಗ್ದ ಬಿಡುವ ಅಂತ ಅತ್ಲಾ ಬಸ್ಸ. ಪ್ರಿಯ ಪ್ರಶಾಂತ ಹೃದಯ ಹಾನಿ ಪೊಂದಿದೆಯ, ಪ್ರಿಯ ಹಾನಿ ಪೊಂದಿದೆಯ, ಅರಸಿಯಾಗಿ ಮೆರೆಸಿ ಮರಸಿ ಪೋವೆಯ ಪ್ರಿಯ ಫ್ರೀಯಾ? ಅಲ್ಲಪ್ಪ ವಿಶ್ವಾಮಿತ್ರ, ಹೋದ್ ಬೇಸ್ತವಾರ ನಾನು ಮೇನಕೆನ ಹೊಗಳ್ತಿದ್ದಾಗ ನೀನು ಮಾಯವಾದವನು ಇವತ್ ಬರ್ತಿದ್ಯಲ್ಲ, ಇಲ್ಲಿ ತನಕ ಎಲ್ಲೋಗಿದ್ಯಪ್ಪ? ಇನ್ 3-4 ದಿನದ ದುಡ್ಡು ಹೊಂಚ್ಕೊ ಬಂದಿದ್ರಲ್ಲ, ಅದಕ್ಕೆ ತರಕ್ ಹೋಗಿದ್ದೆ. ದುಡ್ಡು ತಂದಿದ್ಯಾ? ತಂದಿದ್ದೀನಿ. ಸರಿ ಕೊಡು. ತಗೊಳ್ಳಿ. ಎಷ್ಟಿದೆ ಲೆಕ್ಕ ಹಾಕಿ ಮೇಷ್ಟ್ರೆ, ನಿಮ್ಗೆ ಗೊತ್ತಾಯ್ತದೆ. ಇಂದು ನಾನು ಬಂದಿದ್ದೇನು ಆನಂದವ ಸಂದೇಹ ಅಲ್ಲಯ್ಯ. ಹೋದ್ ಸತಿ ಆಡ್ಸಿದ ನಾಟಕದೇ ಬ್ಯಾಲೆನ್ಸ್ ಇದೆ. ಈಗ ಕೊಟ್ಟಿದ್ರು ಸ್ವಲ್ಪ ಕಮ್ಮಿ ಇದೆಯಲ್ಲಯ್ಯ. ಮುಂದಿನ ನಾಟಕ ಚುಕ್ತಾ ಮಾಡ್ತೀನಿ ಬಿಡಿ ಮೇಷ್ಟ್ರೆ. ಚುಕ್ತಾ ಮಾಡ್ತೀಯಾ? ಮೇಷ್ಟ್ರೆ, ಎಲ್ಲಿ ಯಾರು ಕಾಣ್ತಾ ಇಲ್ಲ? ನಾನು ಕಾಯ್ತಾ ಇದ್ದೀನಪ್ಪ, ಯಾರು ಕಾಣ್ತಾ ಇಲ್ಲ. ಇನ್ 10 ನಿಮಿಷ ಕರ್ಕೊ ಬರ್ತೀನಿ ಮೇಷ್ಟ್ರೆ. ಹೌದಾ? ಹಣವಿದ್ದರೆ ಈ ಲೋಕ, ಪರಿಗುಣವಾದರೆ ನರಕ. ಜನ 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 ಜಗವೆಲ್ಲ ಜನ ಜನ. ಓಹೋ, ಇದೇನ್ಲಾ ಇಷ್ಟು ದೊಡ್ಡ ರೂಮ್ ಮಾಡಿಯೇ? ಲೇ ತಿರುಪತಿ, ಅದೇನ್ಲ ಅಷ್ಟೊಂದ್ ಜನ ಕೇಳಕ್ಕೆ ಪಿತ ಅಂತ ಮಾತಾಡ್ಕೊಂಡು ನಿಂತವ್ರೆ? ಅಯ್ಯೋ, ಗಾಂಧಿನಗರದಲ್ಲಿ ಹಂಗೆಯ ಪಿಕ್ಚರ್ ಕಾಲ್ಗೆ ಸಿಕ್ತಿರ್ತವೆ. ಹಂಗತ್ಯ ಗೌಡ್ರೆ, ನಮ್ ಚಿಕ್ಕಪ್ಪನ್ ಬಾಮ್ಮ ತಮ್ಮನ ತಂಗಿ ಕಡೆ ಮಗ ಇಲ್ಲೇ ಇರೋದು. ಪಿಕ್ಚರ್ ಡೈರೆಕ್ಟರ್ ಅವನು. ಅದ್ಯಾವ್ದು ಅದ್ದೂರಿಂತ ಪಿಕ್ಚರ್ ಮಾಡ್ನಲ್ಲ ಅರ್ಜುನ್ ಅಂತ ಮಂಡ್ಯದವನು, ಅವನಿಲ್ಲ? ಅವನಲ್ಲ, ಇನ್ನು ಕನ್ನಡ ಪಿಕ್ಚರ್ ಒಂದು ಮಾಡೇ ಇಲ್ಲ ಅವನು. ಇನ್ನೇನ್ ತೆರ್ಕೊಂಡ್ ಕೂತಿದ್ನ? ಹಂಗಂದ್ರೆ ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್ ಅಲ್ಲ, ಅಷ್ಟೇ ಡೈರೆಕ್ಟರ್ ಇವನು. ಅಂದ್ರೆ ಈಗ ನಾನ್ ನಿಮ್ ಜೊತೆಗಿಲ್ವಾ? ಹಂಗೆ
ಹಂಗಂತ್ಯಾ ಹಾ. ಲೇ ತಿರುಪತಿ, ಆ? ಈ ಹೋಟ್ಲ್ನಾಗೆ ಮಂಡ್ಯದ ಅಚ್ಚಿಬಲ್ ಹಾಕಿ ಒಳ್ಳೆ ಕಾಪಿ ಮಾಡ್ಕೊಡಕ್ಕೆಲ್ಲ. ವಾಣ ಬೆಂಗಳೂರ್ಲಿ ಬೆಲ್ಲವೇ ಸಿಗಲ್ಲ, ಇನ್ ಬೆಲ್ಲದ ಕಾಪಿ ಸಿಕ್ಕದ? ಯಾಕ್ಲಾ? ಅವನ್ನೇ ಬರಕ್ ಹೇಳಿವ್ನಿ. ಯಾರನ್ನ? ಡೈರೆಕ್ಟ್ರು ಹಾ. ಬಂದ್ಬಿಟ್ಟು ಹೆಂಗ್ ಮಾಡ್ಬೇಕು, ಎಲ್ ಮಾಡ್ಬೇಕು, ಎಷ್ಟೊತ್ತಿಗೆ ಮಾಡ್ಬೇಕು ಎಲ್ಲ ಡೀಟೈಲ್ ಆಗಿ ಹೇಳ್ತಾನೆ. ಲೇ, ಬಂದು ದಿವ್ಸ ಹೆಂಗೆಲ್ಲ ಮಾಡೋದು? ಏ, ಎಲ್ಲೋದ್ರು ಕಬ್ಬನ್ ಗದವಳಿಕೆ ಬನ್ನಿ ನೀವು ಪಿಕ್ಚರ್ ಗೌಡ್ರೆ. ಹಂಗ ಇಡೀ ಕರ್ನಾಟಕದ ಮೂಲೆಯಲ್ಲಿ ಉಳ್ಳಿ ಕಲ್ ಚೆಲ್ದಂಗ್ ಚೆಲ್ಬಿಡ್ಬೇಕು. ಏನೆಲ್ಲ ಚೆಲ್ಲದು? ನಿಮ್ ಹೆಸರು? ಲೇ, ನಾನ್ ಈ ಸಿನಿಮಾ ಮಾಡಕ್ ಬಂದಿರೋ ಉದ್ದೇಶನ ಅದೇ ಅಲ್ವೇನ್ಲ? ಲೇ, ಮಂಡ್ಯದ ಗಂಡು ಯಾರು? ಅಂಬರೀಷ್ ಅಣ್ಣ. ಹಾ. ಅವ್ರದ್ದು ಒಂದೇ ಒಂದು ತುಂಡು ನಾನ್ ಕಂಡ. ಅವ್ರಾದ್ಮೇಲೆ ನಾನೇ ಕಲ MLA. ಲೇ, ನಾನೇನಾದ್ರು MLA ಆದ್ರೆ ಹಿಮಾಲಯದ ಗಂಗಾ ನದಿನ ಪಾತಿ ಕಟ್ಟಿ ಮಂಡ್ಯ ಒಳಗ್ ಬಿಡ್ಕೋತೀನಿ ಕಳ್ಳಲೇ. ತಿರುಪತಿ ಆ, ಬರ್ಲಾ? ಬಾ. ಯಾರ್ಲಾ? ನಾನ್ ಹೇಳಿದ್ನಲ್ಲ. ನಿಂತ್ಕೊಬೇಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವೇನಾರು ನಮ್ ಸಿನಿಮಾನ ಗೆಲ್ಲಿಸ್ಬಿಟ್ರೆ ಮಂಡ್ಯದಲ್ಲಿ ನನ್ನ ಹೆಸರಲ್ಲಿ 5 ಎಕರೆ ಜಮೀನು, ಬಾಪುರನ್ ಕೊಪ್ಪಳಲ್ಲಿ ಮಿಲಿಟರಿ ಹೋಟ್ಲು, ಬಾಲಾಜಿ ಲಾಡ್ಜಲ್ಲಿ ಹಳೆ ಮ್ಯೂಸಿಕ್ ಅಣ್ಣ, ಎಲ್ಲ. ಡೈರೆಕ್ಟರ್ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಬಿಲ್ಲೇ ಬಿರ್ಲ. ಇದಳ ಮಕ್ಕೆ ಬಾಯಿ ಕಡೆಗೆ ನಡಿ ಆ ಕಡೆ. ಮೊದ್ಲೇ ಹೇಳ್ಬಾರ್ದು. ನಿನ್ ಬಾ ಕೂತ್ಕೋ. ಮತ್ತೆ ಏನ್ಲ ಕೂತ್ಕೊಳ್ಳೋದು? ಕೆಲ್ಸ ಇರೋದ್ ಇವ್ ತವೆ ಕಣ. ಏನು? ಲೇ, ಯಾರಲ್ಲ ಇವರು? ಯಾವ ನಾಟಕದ ಕಂಪನಿಯಿಂದ ಕರ್ಕೊಂಬಂದ ಪಿಕ್ಚರ್ ಮಾಡಕ್ಕೆ? ಅಲ್ಲೆಲ್ಲ ಹೇಳಿದ್ನಲ್ಲ ಗೌಡ್ರು. ಒಂದು ಹೋಟೆಲ್ ಸೋತವರು. ಹ್ಮ್. ನೀವೇನ್ ವರಿ ಮಾಡ್ಕೊಬೇಡಿ ಗೌಡ್ರೆ, ತಿರುಪತಿ ಫೋನ್ ಮಾಡಿ ಎಲ್ಲಾ ಹೇಳಿದಾನೆ. ನಿಮ್ಮ ಹೆಸರನ್ನ ಫೇಮಸ್ ಮಾಡಿಸ್ಬಿಡ್ತೀನಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವೇ MLA ಕಂಡಕ್ಟ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ಮನ್ನೇ ನಂಬ್ಕೊಂಡಿವ್ನಿ ಬಿಲ್ಲೆ ಅವರೇ. ಗೌಡ್ರೆ, ನಿಮ್ಮಂತ ಪ್ರೊಡ್ಯೂಸರ್ ಏನಾದ್ರು ಗಾಂಧಿನಗರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಉಳ್ದಾರ ಹಾಕಿತ್ತು ಲಂಗೋಟಿ ನಿಲ್ಸ್ಬಿಡ್ತಾರೆ. ಇದ್ಯಾರ್ದು? ಹಾಕಿತ್ತಿರೋರ್ದು. ಇವಾಗ ಅವ್ನು ಹೆಂಗವನು? ನಂಗ. ಅಯ್ಯೋ ಮಂಗ, ಏನು ಹಿಂಗ ಹೇಳ್ತಾವನೆ? ನಾನ್ ಹಂಗಲ್ಲ ಬಿಡಿ, ಅಪ್ಪ ಉಳ್ಕೊಂಡೆ. ಇದ್ದಿದ್ದನ್ನ ಇದ್ದಂಗೆ ಹೇಳ್ತೀನಿ. ಏನೋ ನಿಮ್ಮಂತವ್ರು ಇರೋದಿಲ್ಲ, ನಿಮ್ಮನ್ನೇ ನಂಬಿದೀವಿ ಸ್ವಾಮಿ. ಈಗ ಡೈರೆಕ್ಟರ್ ಬರಕ್ ಹೇಳಿದ್ದೀನಿ. ಬರಕ್ ಹೇಳಿ. ಮುಂಚೆ ಕತೆ ಕೇಳಿ, ಹಾ. ಆಮೇಲೆ ಮುಂದಿಂದು ನಾನ್ ನೋಡ್ಕತೀನಿ. ಹೌದೌದೌದು, ಎಲ್ಲಾ ಕಳ್ಕೊಂಡಿರೋರು ಇಂಥವ್ರು ಇರೋದ್ಲಿಂದಲೇ ಅಲ್ಲೋ ಇಲ್ಲೋ ಒಂದೋ ಎರಡೋ ಕನ್ನಡ ಸಿನಿಮಾಗಳು ಇಟ್ಟಾಗ್ತವೆ. ಅಲ್ಲಕ್ಕಲ್ಲ ಬಿರ್ಲಾ, ನೀನಮ್ಮ ಹುಡು ಪಿಕ್ಚರ್ ತೆಗಿ. ಕಣ್ಣವ್ರ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡೋ ವ್ಯಕ್ತಿ ನಾನಲ್ಲ. ಇರಿ. ನೋಡು, ಹೀರೋ ಆಗಿ ಮಾಡಿದ್ದೀನಿ, ಹಾ. ಪ್ರೊಡ್ಯೂಸರ್ ಆಗಿದ್ದೀನಿ, ಹಾ. ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ, ಉಯ್. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೀನಿ, ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿದ್ದೀನಿ. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ನನಗೆ ಈ ವಯಸ್ಸಾಗೋಯ್ತು. ಓ. ಇಷ್ಟೆಲ್ಲ ಆದ್ರೂನು ನನಗಿನ್ನೂ ಅನುಭವ ಕಮ್ಮಿ ಅನ್ಕೋತೀನಿ. ಇದಕ್ಕೆಲ್ಲ ನಿಮ್ಗೆ ಸ್ಫೂರ್ತಿ ಯಾರು? ಮಹೇಂದ್ರ ವರ್ಮಾ. ಎಲ್ಲ ನಿಮ್ ಕರ್ಮ. ಏನೋ ನಮ್ ಜೊತೆ ಇದ್ಕೊಂಡು ಎಲ್ಲಾ ಕೆಲ್ಸಗಳನ್ನ ನೀವ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದಕ್ಕೆ ನಾನ್ ಸಿನಿಮಾ ತೆಗಿತೀನಲ್ಲ, ಅದ್ರಲ್ಲಿ ಡೈರೆಕ್ಟರ್ ನಿಮ್ಮನ್ನ ಮಾಡಕ್. ನಮ್ ಗೌಡ್ರು ಹೇಳ್ಮೇಲೆ ಮುಗೀತು. ಪಿಕ್ಚರ್ ನೀನೇ ಡೈರೆಕ್ಟರ್. ಈಗ ಡೈರೆಕ್ಟರ್ ಬರ್ತಾ ಇದ್ದಾರೆ, ಬಂದ ತಕ್ಷಣ ಮುಂದಿನ ಕೆಲಸ ನೋಡೋಣ. ಮೊದ್ಲು ಈ ಲಂಗೋಟಿ ತೆಗೆದು ಕಾಕಸ್ಗೆ ಹಾಕಿ ಮೊಗ್ಲು ವಾಸನೆ ಹೊಡಿತೈತೆ. ಬಂದ್ರು. ಯಾರೋ ಬಂದ್ರು. ಕೂತ್ಕೊಳ್ಳಿ. ನಾನು ಹೇಳ್ನಲ್ಲ, ಡೈರೆಕ್ಟ್ರು ತುಂಬಾ ಟ್ಯಾಲೆಂಟೆಡ್. ನಮಸ್ಕಾರ. ತಮ್ಮ ಹೆಸರು? ಗೇಮ್ಸ್. ಗೇಮ್ಸಾ? ನಮ್ಮೂರ್ ಪಕ್ಕದಲ್ಲಿ ಯಾವ್ದು ಊರು? ಬೇಸಗ್ರಳ್ಳಿ. ಅಲ್ಲೊಬ್ಬ ಪ್ರೇಮ್ಸ್ ಅಂತ ಇದ್ನಲ್ಲ, ಅವನು ಜೋಗಿ ಸಿನಿಮಾನ 3 ಕಿತ ನೋಡಿದೀನಿ. ನಿಂದ ಯಾವ್ದು? ಜೇಮ್ಸ್. ಸಾ ನಾನು ಮಂಡ್ಯದವನೇ ಸಾ. ನಾವ್ ಮಂಡ್ಯದವ್ರು ಯಾವಾಗಲೂ ಡಿಫ್ರೆನ್ಸ್ ಬಿಡಿ ಸರ್. ನನ್ ಟಾಪ್ ಟು ಬಾಟಮ್ ಫುಲ್ ಡಿಫ್ರೆನ್ಸ್ ಸರ್. ಏನಪ್ಪ? ನಾನು ನನ್ ಕತೆ. ಓ, ಹೇಳಪ್ಪ. ಇದೇನು? ಸ್ಟೋರಿ ಬೋರ್ಡು ಸರ್. ಹೈಟೆಕ್. ನಾನು ಹೇಳಿಲ್ವಾ? ಓಪನ್ ಮಾಡ್ದಟ್ಟಿಗೆಯ್ಯ ಏನ ಸಿನಿಮಾನ ಸರ್. ಓಪನ್ ಮಾಡ್ದಟ್ಟಿಗೆಯ್ಯ ಫುಲ್ಲು ಮಳೆ ಸರ್. ಉದೋ ಅಂತ ಸುರಿತಾ ಇರುತ್ತೆ. ಆ ಮಳೆನಾಗ ಹೀರೋಯಿನ್ ಅಳ್ತಾ ನಿಂತವಳೆ ಸರ್. ಅಯ್ಯೋ ಲೇ. ಪಾಪ ಹೀರೋಯಿನ್ ನ ಮೊಳೆ ಮೇಲ್ ನಿಲ್ಸಿ ರಕ್ತ ಬರ್ಸಿ ಕಾಲೇಟಾಗಿ ಇನ್ನೊಂದ್ ಕಿತ ನಾವ್ ಕರೆದ್ರೆ ಬತ್ತಾಳೆ ಏನಾದ್ರು. ಮಳೆ ಅಲ್ಲ ಸಾ, ಮಳೆ ರೈನು. ಮಳೆಯಾ? ಹೇಳಪ್ಪ. ಫುಲ್ಲು ಮಳೆನ ಗೊಳೋ ಅಂತ ಅಳ್ತಾ ನಿಂತವಳು ಸರ್. ಗೊಳೋ ಅಂತ ಅಳ್ತಾ ನನ್ ಗಂಡ ಎಲ್ಲಿ ಅಂತ ಕೇಳ್ತಾವಳೆ ಸರ್. ಆದ್ರೆ ಅಲ್ಲಿ ಯಾರು ಇರಲ್ಲ. ಮತ್ತಾರನ್ ಕೇಳ್ತಾವಳು? ಥಿಯೇಟರ್ ಅಲ್ಲಿ ಕೂತಿರೋ ಜನರನ್ನ ಕೇಳ್ತಾವಳೆ. ಹೀರೋ ಹಂಗೆ ಜನರ ಮಧ್ಯೆಯಿಂದ ಎದ್ದು ಬಂದು ಸ್ಕ್ರೀನ್ ಹತ್ರ ಹೋಗಿ ಪರ್ದೆ ಅರ್ಧ ಹಂಗೆ ಹೀರೋಯಿನ್ ಹತ್ರ ನಿಂತ್ಕೊಂತಾನ ಸರ್. ಕಟ್ ಮಾಡ್ದಟ್ಗೆ ಇನ್ನೇನು ಉಳಿತದೆ? ಸ್ಕ್ರೀನ್ ಹರಿದೋಯ್ತಲ್ಲ. ಬಿಳಿ ಪಂಚ ಆದಾದ್ಮೇಲೆ ಇನ್ನೇನು ಥಿಯೇಟರ್ ಮುಚ್ಚಬೇಕಷ್ಟೇ. ಆ ಕಟ್ ಬೇರೆ ಈ ಕಟ್ ಬೇರೆ ಸರ್. ಈಗ ಶುರು ಸರ್. ಸಿನಿಮಾ ಈಗ ಶುರುನಾ? ಪೂರ ಕೇಳ್ಬಿಡಿ, ಇನ್ನೇನ್ ಕ್ಲೈಮ್ಯಾಕ್ಸ್ ಬಂತು. ಅಯ್ಯಯ್ಯೋ, ಆಗ್ಲೇ ಮುಗಿದೋಯ್ತೇನಪ್ಪ ಸರ್. ಹೀರೋ ಮುಂಚೆನೆ ಸತ್ತೋಗಿರ್ತಾನ ಸರ್. ಲೇ, ಮುಂಚೆ ಸತ್ತೋದ ಅಂತ್ಯ, ಸ್ಕ್ರೀನ್ ಹರ್ಕೊಂಡ್ ಬಂದ ಅಂತ್ಯ, ಏನೋ ನಿನ್ ಕತೆ. ಸರ್ ಇದು ಆತ್ಮದ ಕತೆ ಸರ್. ಡಿಫ್ರೆನ್ಸ್.
ಆತ್ಮಕ್ಕೆ ಸಾವಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಅದ್ರ ಆತ್ಮಕ್ಕೂ ಸಾವೈತೆ ಅಂತ ಪ್ರೂವ್ ಮಾಡೋದೇ ನನ್ ಸಬ್ಜೆಕ್ಟ್. ಹಿಂಗೆ ಆತ್ಮಕ್ಕೂ ಸಾವಿದೆ. ಎಸ್, ಚೆನ್ನಾಗೈತಣ್ಣ. ಚೆನ್ನಾಗದ. ಹ್ಮ್. ಮೊದ್ಲು ಇವನ್ನ ಕರ್ಕೊಂಡೋಗಿ ಕೊಳ್ಳಗಾಲದಲ್ಲಿ ತಡೆ ಒರ್ಸ್ಕೊಂಬರು. ಯಾವ್ದೋ ಭೂತದ ಪ್ರೇತ ಕಥೆಲ್ಲ ಹೇಳ್ಕೊಂಡು ಇನ್ನೊಂದ್ ನಿಮಿಷ ನೀನು ಕೂತಿದ್ದ. ತಡೆ ಒರ್ಸ್ಕೊಂಡು ಇವ್ನ್ ಯಾರು? ಅದೇ ನಾನು ಹೇಳ್ದಲ್ಲ ಗೌಡ್ರೆ, ಡಿಫ್ರೆಂಟ್ ಡೈರೆಕ್ಟ್ರು. ಇವನು ಡೈರೆಕ್ಟ್ರಾ? 3D ಡೈರೆಕ್ಟ್ರು. ಅವನು ಗೇಮು, ನೀನೇನ್ ಡಬಲ್ ಗೇಮ್ ಅಪ್ಪ? ಇಲ್ಲ ಸರ್. ಏನ್ ನಿನ್ ಹೆಸರು? ಸರ್ ಹೆಸರು ಗಿಸ್ರು ಎಲ್ಲಾ ಕಟ್ಕೊಂಡು ಏನ್ ಸರ್ ಮಾಡ್ತೀರಾ? ಪಿಕ್ಚರ್ ಮಾಡಕ್ ಬಂದಿದ್ದೀರಾ, ಪಿಕ್ಚರ್ ಮಾಡಿ ಅಷ್ಟೇ. ಯಾವ್ದು ನಿಮ್ ಊರು? ಸರ್ ಊರು ಕೇರಿ ಎಲ್ಲ ನಿಮ್ಗೆ ಯಾಕೆ ಸರ್? ನಿಮ್ಮ ಅಪ್ಪನ ಹೆಸರೇನಪ್ಪ? ಯಾಕೆ ಸರ್, ನಮ್ಮಪ್ಪ ಏನಾದ್ರು ನಿಮ್ ಮನೆ ಕಡೆ ಬಂದಿದ್ರಾ? ಏನ್ ಮಾತಾಡ್ತದ್ದು? ಹೋಗ್ಲಿ ಕತೆ ಹೇಳಪ್ಪ. ಸರ್ ನಾನು ಆಗ್ಲೇ ಹೇಳಿಲ್ವಾ ಸರ್, ಕತೆ ಗೀತೆ ಎಲ್ಲ ಕೇಳ್ಬೇಡಿ ಅಂತ. ಇವ್ನ್ ಯಾವನೇ ಇವನು? ಕತೆ ಹೇಳ್ದೆ ಹಂಗೆ ಪಿಕ್ಚರ್ ಮಾಡೋದು? ಸರ್ ಫಸ್ಟ್ ಕತೆ ಕೇಳಿ, ಆಮೇಲೆ ಪಿಕ್ಚರ್ ಮಾಡಿ. ನಾನ್ ನಂಬಿ ಸರ್. ನಿನ್ನ ನಂಬಿದೀವಪ್ಪ, ಮೊದ್ಲು ಕತೆ ಹೇಳಯ್ಯ. ಶಂಕರಪ್ಪ ಕಳ್ಳೆಯನ ಹಟ್ಟಿ. ಇದೇನ್ ಪಿಕ್ಚರ್ ಹೆಸರ? ಅಲ್ಲ ಸರ್, ನನ್ನ ಹೆಸರು. ಏಯ್ ನಿನ್ನ ಹೆಸ್ರು ನಾಯಿ ನನ್ ಮಗ ಕೇಳ್ದವನು. ಪಿಕ್ಚರ್ ಹೆಸರು ಹೇಳು. ನನ್ ಪಿಕ್ಚರ್ ಹೆಸರಿಲ್ಲ ಅಂತ ಅವಾಗ್ಲೇ ಹೇಳಿಲ್ವಾ ಸರ್? ಹೋಗ್ಲಿ ಕತೆ ಯಾರು ಹೇಳಲ್ಲ? ಸರ್ ನನ್ ಪಿಕ್ಚರ್ ಕತೆನೇ ಇಲ್ಲ ಸರ್. ಯಾರು ಇವನು? ಎಂಡ ಕುಡ್ದು ದೇವ ಮುಂತಾರ ಆಡ್ತವನಲ್ಲೋ. ಇವನ ನಮ್ಮ ಮಟ್ಟಿ ಒಳಗ್ ಬಿಟ್ಕೊಂಡಿರದೆ ಮೊದ್ಲೇ ತಪ್ಪು. ಇವನ ಕಳಿಸ್ತೀರಾ ಇಲ್ಲ ನನ್ನ ಮಕ್ಕಳ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಇಂಥವ್ರು ನಿಂತ್ಕೊಂಡಿರೋದನ್ನ ನೀನ್ ನಾಳೆ ಹೋಗಿರೋದು. ಸ್ವಾಮಿ, ಸಮುದ್ರದಲ್ಲಿ ಮುತ್ತು ಹುಡುಕ್ಬೇಕಾದ್ರೆ ಕಲ್ಲು ಮುಳ್ಳು ಸಿಗೋದ್ ಸಹಜ ತಾನೆ. ನನ್ನ ಹತ್ರ ಇನ್ನೊಂದ್ ಕತೆ ಇದೆ. ಇನ್ನೊಂದ್ ಕತೆನಾ? ಅಯ್ಯಯ್ಯೋ, ಈ ಕತೆ ಕೇಳಿಸ್ಕೊಂಡೆ ಅರ್ಗಿಸ್ಕೊಳಕ್ 3 ತಿಂಗಳು ಬೇಕು. ನನ್ ಬಿಟ್ಬಿಡಪ್ಪ. ಅವ್ರು ದೊಡ್ಡ ಡೈರೆಕ್ಟರ್ ಕೊಡ್ರೆ ಅವ್ರ ಕತೆನೇನಾದ್ರು ಕೇಳ್ಬಿಟ್ರೆ ಸೂಪರ್ ಆಗಿರ್ತದೆ. ಅವ್ರಿಬ್ರು ಲೂಸ್ ಡೈರೆಕ್ಟರ್ ಸೇರಿ ನೀನು ಲೂಸ್ ಆಗ್ಬಿಟ್ಟಿದ್ದೆ. ಅಲ್ಲ ಗೌಡ್ರೆ, ಅವ್ರು ತುಂಬಾ ದೊಡ್ಡ ಡೈರೆಕ್ಟ್ರು. ಎಷ್ಟೋ ಜನಕ್ಕೆ ಮುಂದಕ್ಕೆ ತಂದವ್ರೆ. ಮುಂದಕ್ಕೆ ತಂದವ್ರ? ಅವ್ರ ಹೆಸರು? ಅದೇ ಸಸ್ಪೆನ್ಸ್. ಅದು ಸಸ್ಪೆನ್ಸಾ?